ನಮಸ್ಕಾರ ಎಲ್ರಿಗೂ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ಈ ವಾರದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಸಮಯ ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ವಾರದ ಹೈಲೈಟ್ಸ್ ಏನು ಅಂತ ನೋಡೋಣ. ಸರಿ, ಈ ವಾರ ನಾವು ಮುಖ್ಯವಾಗಿ 5 ವಿಭಾಗಗಳನ್ನು ನೋಡ್ತೀವಿ. ಭೂರಾಜಕೀಯದಿಂದ ಶುರುವಾಗಿ ಆರ್ಥಿಕತೆ, ವಿಜ್ಞಾನ, ಸಂಸ್ಕೃತಿ ಮತ್ತು ಕೊನೆಗೆ ಪರಿಸರ ಹಾಗೂ ಕೃಷಿ. ಇದು ನಮ್ಮ ಸಿವಿಲ್ ಸರ್ವೀಸಸ್ ಪರೀಕ್ಷೆಯ ಪಠ್ಯಕ್ರಮಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತೆ, ಅಂದ್ರೆ ರಿವಿಷನ್ ಮಾಡೋಕೆ ತುಂಬಾನೇ ಸುಲಭವಾಗುತ್ತೆ. ಮೊದಲನೇ ಸೆಕ್ಷನ್ ಭೂರಾಜಕೀಯ. ಜಗತ್ತಿನಾದ್ಯಂತ ಈಗ ಏನೇನಾಗ್ತಿದೆ, ದೊಡ್ಡ ದೇಶಗಳ ನಡೆಗಳೇನು, ಅವುಗಳ ಹಿಂದಿನ ತಂತ್ರಗಾರಿಕೆ ಏನು, ಅದನ್ನೆಲ್ಲ ಸ್ವಲ್ಪ ಡೀಪಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ನೋಡಿ, ಒಂದ್ ಕಡೆ ಯುರೋಪಲ್ಲಿ ಒಂದು ಹೊಸ ಕರೆನ್ಸಿ ಜಾರಿಯಾಗ್ತಿದೆ, ಇನ್ನೊಂದ್ ಕಡೆ ಅಮೆರಿಕಾದಲ್ಲಿ ಒಂದು ತುಂಬಾನೇ ಹಳೆಯಾದ ಒಂದು ಸಿದ್ಧಾಂತ ಮತ್ತೆ ಜೀವ ಪಡಿತಿದೆ. ಇವೆರಡಕ್ಕೂ ಏನಾದರೂ ಲಿಂಕ್ ಇದೆಯಾ? ಈ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಯೂರೋಝೋನ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಯುರೋಪಿಯನ್ ಯೂನಿಯನ್ ದೇಶಗಳಲ್ಲಿ ಯೂರೋ ಕರೆನ್ಸಿಯನ್ನ ಬಳಸೋ ದೇಶಗಳ ಗುಂಪು. ಇದು 1992ರ ಮಾಸ್ಟ್ರಿಚ್ ಒಪ್ಪಂದದ ಪ್ರಕಾರ ಶುರುವಾಗಿದ್ದು. ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಬಲ್ಗೇರಿಯಾ ಇದರ 21ನೇ ಸದಸ್ಯ ರಾಷ್ಟ್ರವಾಗಿದೆ. ನೋಡಿ, ಇದು ಪ್ರಿಲಿಮ್ಸ್ಗೆ ಡೈರೆಕ್ಟ್ ಕ್ವೆಶ್ಚನ್ ಆಗ್ಬೋದು. ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಈ ಯೂರೋಝೋನ್ ಸೇರೋಕೆ ಕೆಲವು ಕಂಡೀಷನ್ಸ್ ಇವೆ. ಅದಕ್ಕೆ ಮಾಸ್ಟ್ರಿಚ್ ಕ್ರೈಟೀರಿಯಾ ಅಂತಾರೆ. ಅದರ ಬಗ್ಗೆನೂ ಸ್ವಲ್ಪ ಓದ್ಕೊಂಡ್ರೆ ಒಳ್ಳೆಯದು. ಓಕೆ, ಈಗ ಬರೋಣ ಮನ್ರೋ ಸಿದ್ಧಾಂತಕ್ಕೆ. ಇದು ಸುಮಾರು 200 ವರ್ಷ ಹಳೆಯದು, ಅಂದ್ರೆ 1823ರಲ್ಲೂ ಬಂದಿದ್ದು. ಇದರ ಮೂಲ ಉದ್ದೇಶ ಏನು ಗೊತ್ತಾ? ಅಮೆರಿಕ ಖಂಡಗಳ ವ್ಯವಹಾರದಲ್ಲಿ ಬೇರೆ ಯಾವುದೇ ಹೊರಗಿನ ದೇಶ, ಅದರಲ್ಲೂ ಯುರೋಪಿಯನ್ ದೇಶಗಳು ತಲೆ ಹಾಕಬಾರ್ದು ಅನ್ನೋದು. ಸರಿ, ಇಷ್ಟೊಂದು ಹಳೆ ಸಿದ್ಧಾಂತ ಈಗ ಯಾಕೆ ಸಡನ್ ಆಗಿ ನ್ಯೂಸ್ನಲ್ಲಿದೆ? ಯಾಕಂದ್ರೆ ಅಮೆರಿಕ ಈಗ ಲ್ಯಾಟಿನ್ ಅಮೆರಿಕಾದಲ್ಲಿ ಚೀನಾ ರಷ್ಯಾದ ಪ್ರಭಾವವನ್ನ ತಡೆಯೋಕೆ ಇದೇ ಹಳೆಯ ಅಸ್ತ್ರವನ್ನ ಮತ್ತೆ ಕೈಗೆತ್ತಿಕೊಂಡಿದೆ ಅಂತ ವಿಶ್ಲೇಷಿಸಲಾಗ್ತಿದೆ. ಹಾಗಾದ್ರೆ ವೆನೆಜುವೆಲಾ ಮೇಲೆ ಅಮೆರಿಕ ಯಾಕೆ ಇಷ್ಟು ಗಮನ ಹರಿಸ್ತಿದೆ? ಕಾರಣಗಳು ಒಂದೆರಡಲ್ಲ. ಮೊದಲನೇದು, ಅಲ್ಲಿರೋ ಅಪಾರ ತೈಲ ಸಂಪತ್ತು, ಜಗತ್ತಿನ 18%. ಎರಡನೇದು, ಲ್ಯಾಟಿನ್ ಅಮೆರಿಕಾದಲ್ಲಿ ಚೀನಾದ ಪ್ರಾಬಲ್ಯವನ್ನ ಕಂಟ್ರೋಲ್ ಮಾಡೋದು. ಜೊತೆಗೆ ನಾರ್ಕೋ ಟೆರರಿಸಂ ಆರೋಪಗಳೂ ಇವೆ. ಕೊನೆಗೆ ನಾವು ಮಾತಾಡಿದ್ವಲ್ಲ, ಮನ್ರೋ ಸಿದ್ಧಾಂತದ ಪುನರುತ್ಥಾನ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕ್ನಲ್ಲಿ ಮೇನ್ಸ್ ಉತ್ತರಕ್ಕೆ ಇದೊಂದು ಪರ್ಫೆಕ್ಟ್ ಕೇಸ್ ಸ್ಟಡಿ ಆಗುತ್ತೆ. ಸರಿ, ಇದೆಲ್ಲದರಿಂದ ಭಾರತದ ಮೇಲೆ ಏನು ಪರಿಣಾಮ? ನೇರವಾಗಿ ಹೇಳ್ಬೇಕಂದ್ರೆ ಆರ್ಥಿಕವಾಗಿ ಅಷ್ಟೇನೂ ದೊಡ್ಡ ಇಂಪ್ಯಾಕ್ಟ್ ಇಲ್ಲ. ಯಾಕಂದ್ರೆ ವೆನೆಜುವೆಲಾದಿಂದ ನಾವು ತಗೊಳ್ಳೋ ತೈಲ ನಮ್ಮ ಒಟ್ಟು ಆಮದಿನ ಕೇವಲ 0.3% ಅಷ್ಟೇ, ಅಂದ್ರೆ 1%ಗಿಂತಾನೂ ಕಮ್ಮಿ. ಹಾಗಾಗಿ ಈ ಒಂದು ಸಮಸ್ಯೆಯಿಂದ ನಮ್ಮ ದೇಶದ ಇಂಧನ ಭದ್ರತೆಗೆ ತಕ್ಷಣಕ್ಕೆ ಯಾವುದೇ ದೊಡ್ಡ ಅಪಾಯ ಇಲ್ಲ. ಇನ್ನೊಂದು ದೊಡ್ಡ ಬೆಳವಣಿಗೆ ಏನಂದ್ರೆ, ಅಮೆರಿಕ ಇತ್ತೀಚೆಗೆ ಸುಮಾರು 66 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹೊರಗೆ ಬಂದಿದೆ. ಇದರಲ್ಲಿ UNFCCC, IPCC ಅಂದ್ರೆ ಹವಾಮಾನ ಬದಲಾವಣೆ ಬಗ್ಗೆ ಕೆಲಸ ಮಾಡೋ ಪ್ರಮುಖ ಸಂಸ್ಥೆಗಳು ಸೇರಿವೆ. ಇದರಿಂದ ಏನಾಗುತ್ತೆ, ಜಾಗತಿಕ ಮಟ್ಟದಲ್ಲಿ ಹವಾಮಾನ ಬದಲಾವಣೆ ವಿರುದ್ಧದ ಹೋರಾಟ ದುರ್ಬಲ ಆಗ್ಬೋದು, ಜೊತೆಗೆ ಒಂದು ನಾಯಕತ್ವದ ಕೊರತೆ ಕೂಡ ಎದ್ದು ಕಾಣ್ಬೋದು. ಓಕೆ, ಜಾಗತಿಕ ರಾಜಕೀಯದಿಂದ ಈಗ ನಮ್ಮ ದೇಶದ ಆರ್ಥಿಕತೆ ಮತ್ತು ಆಡಳಿತದ ಕಡೆಗೆ ಬರೋಣ. ಇದು ನಮ್ಮ ಜನರಲ್ ಸ್ಟಡೀಸ್ ಪೇಪರ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಅಲ್ವಾ? ಈ ವಾರ ಏನೆಲ್ಲ ಬೆಳವಣಿಗೆಗಳಾಗಿವೆ ಅಂತ ನೋಡೋಣ. 15%. ಏನಿದು ಸಂಖ್ಯೆ? ಇದು ಭಾರತದಲ್ಲಿ ಸಂಘಟಿತ ಲೈವ್ ಈವೆಂಟ್ಸ್, ಅಂದ್ರೆ ದೊಡ್ಡ ಸಂಗೀತ ಕಾರ್ಯಕ್ರಮಗಳು. ಇವುಗಳ ಮಾರುಕಟ್ಟೆ ಬೆಳೀತಿರುವ ವಾರ್ಷಿಕ ದರ. ಇದನ್ನ ಕಾನ್ಸರ್ಟ್ ಎಕಾನಮಿ ಅಂತಾನೂ ಕರೀತಾರೆ. ಇದು ಯಾಕಿಷ್ಟು ಮುಖ್ಯ ಅಂದ್ರೆ, ಸರ್ಕಾರ ಈಗ ಇದರ ದೊಡ್ಡ ಪೊಟೆನ್ಷಿಯಲ್ ಅನ್ನ ಗುರುತಿಸಿದೆ. ಇದನ್ನ ಇನ್ನಷ್ಟು ಬೆಳೆಸೋಕೆ ಒಂದು ಹೊಸ ಪ್ಲಾನ್ ತಂದಿದೆ. ಆ ಪ್ಲಾನ್ ಏನಪ್ಪಾ ಅಂದ್ರೆ, ಲೈವ್ ಈವೆಂಟ್ಸ್ ಡೆವಲಪ್ಮೆಂಟ್ ಸೆಲ್ ಅಥವಾ LEDC. ಇದನ್ನ ನಮ್ಮ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಶುರು ಮಾಡಿದೆ. ಇದರ ಕೆಲಸ ಈ ದೊಡ್ಡ ಕಾರ್ಯಕ್ರಮಗಳಿಗೆ ಬೇಕಾದ ಪರ್ಮಿಷನ್ಗಳನ್ನ ಸುಲಭವಾಗಿ ಒಂದೇ ಕಡೆ ಕೊಡೋದು. ಅಂದ್ರೆ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್. ಅಂದ್ಹಾಗೆ ಒಂದೊಂದು ದೊಡ್ಡ ಇವೆಂಟ್ ಸುಮಾರು 15,000 ಉದ್ಯೋಗಗಳನ್ನು ಸೃಷ್ಟಿಸಬಲ್ಲದು, ಜೊತೆಗೆ ಪ್ರವಾಸೋದ್ಯಮಕ್ಕೂ ದೊಡ್ಡ ಬೂಸ್ಟ್ ಕೊಡುತ್ತೆ. ಈಗೊಂದು ಹೊಸ ಟರ್ಮ್ ಬಂದಿದೆ, BPAN ಅಂದ್ರೆ ಬ್ಯಾಟ್ರಿ ಪ್ಯಾಕ್ ಆಧಾರ್ ನಂಬರ್. ಇದರ ಹೆಸರು ಕೇಳಿದ ತಕ್ಷಣ ನಮಗೆ ಆಧಾರ್ ನೆನಪಾಗುತ್ತೆ ಅಲ್ವಾ? ಆ ಹೋಲಿಕೆ ಕರೆಕ್ಟ್ ಆಗಿದೆ. ಹೇಗೆ ಪ್ರತಿಯೊಬ್ಬರಿಗೂ ಒಂದು ಯುನೀಕ್ ಆಧಾರ್ ನಂಬರ್ ಇದೆಯೋ, ಅದೇ ರೀತಿ ಪ್ರತಿಯೊಂದು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿಗೂ ಒಂದು ಯುನೀಕ್ BPAN ನಂಬರ್ ಇರುತ್ತೆ. ಇದರಿಂದ ಆ ಬ್ಯಾಟ್ರಿ ತಯಾರಾದಾಗಿಂದ ಅದನ್ನು ಮರುಬಳಕೆ ಮಾಡೋವರೆಗೂ ಪೂರ್ತಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಇದು ಸುಸ್ಥಿರತೆಗೆ ತುಂಬಾನೇ ಇಂಪಾರ್ಟೆಂಟ್. ಈ ಗವರ್ನೆನ್ಸ್ ವಿಷಯದಲ್ಲಿ ಸಂಪನ್ ಪೋರ್ಟಲ್ ಬಗ್ಗೆ ತಿಳ್ಕೊಳ್ಳೋಣ.
ಇದರ ಪೂರ್ತಿ ಹೆಸರು ಸಿಸ್ಟಮ್ ಫಾರ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಪೆನ್ಷನ್. ಇದು ಮುಖ್ಯವಾಗಿ ಟೆಲಿಕಾಂ ಇಲಾಖೆಯ ಪಿಂಚಣಿದಾರರಿಗೆ ಸಂಬಂಧಿಸಿದ್ದು. ಇದರಿಂದ ಏನಾಗುತ್ತೆ ಅಂದ್ರೆ ಪಿಂಚಣಿ ನೇರವಾಗಿ ಅವರ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಏನಾದರೂ ಸಮಸ್ಯೆ ಇದ್ರೆ ಆನ್ಲೈನ್ನಲ್ಲೇ ದೂರು ಕೊಡಬಹುದು. ಒಟ್ಟಿನಲ್ಲಿ ಇಡೀ ಪ್ರೋಸೆಸ್ ತುಂಬಾನೇ ಪಾರದರ್ಶಕ ಮತ್ತು ಸುಲಭ ಆಗುತ್ತೆ. ಸರಿ, ಈಗ ನಮ್ಮ ಮುಂದಿನ ಸೆಕ್ಷನ್ ಸೈನ್ಸ್, ಟೆಕ್ ಮತ್ತು ಸೆಕ್ಯೂರಿಟಿ. ರಕ್ಷಣಾ ಕ್ಷೇತ್ರದಿಂದ ಹಿಡಿದು ಬಾಹ್ಯಾಕಾಶದವರೆಗೆ ಭಾರತದ ಲೇಟೆಸ್ಟ್ ಸಾಧನೆಗಳೇನು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇದು ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್. ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಇದೊಂದು ಹೆಮ್ಮೆಯ ಸಂಕೇತ. ಯಾಕಂದ್ರೆ ಇದು ಕೇವಲ ಒಂದು ರಾಕೆಟ್ ಲಾಂಚರ್ ಅಲ್ಲ, ಇದು ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಾದ ಮೊದಲ ಮಲ್ಟಿ ಕ್ಯಾಲಿಬರ್ ರಾಕೆಟ್ ಸಿಸ್ಟಮ್. ಇದರ ಕೆಪಾಸಿಟಿ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಇದರ ರೇಂಜ್ 300 ಕಿಲೋಮೀಟರ್. ಅಷ್ಟೇ ಅಲ್ಲ, ಇದರ ನಿಖರತೆ ನೋಡಿ, 5 ಮೀಟರ್ಗಿಂತ ಕಡಿಮೆ. ಟೆಕ್ನಿಕಲ್ ಆಗಿ ಇದನ್ನ ಸಿಇಪಿ ಅಂದ್ರೆ ಸರ್ಕ್ಯುಲರ್ ಎರರ್ ಪ್ರಾಬಬಲ್ ಅಂತ ಕರೀತಾರೆ. ಅಂದ್ರೆ ಅಷ್ಟು ನಿಖರವಾಗಿ ಗುರಿಯನ್ನ ತಲುಪಬಲ್ಲದು. ಇದು ನಮ್ಮ ಸೇನೆಯ ಫಿರಂಗಿ ವಿಭಾಗಕ್ಕೆ ಒಂದು ಗೇಮ್ ಚೇಂಜರ್. ಪ್ರಿಲಿಮ್ಸ್ ಅಲ್ಲಿ ಇಂಥ ಸ್ಪೆಸಿಫಿಕ್ ಡೇಟಾ ಕೇಳೋ ಸಾಧ್ಯತೆ ಇರುತ್ತೆ, ಗಮನದಲ್ಲಿಟ್ಕೊಳ್ಳಿ. ಇಸ್ರೋದಿಂದ ಒಂದು ಇಂಟ್ರೆಸ್ಟಿಂಗ್ ಡಿಸ್ಕವರಿ. ಅವರ DX ಅಂದ್ರೆ ಡಸ್ಟ್ ಎಕ್ಸ್ಪೆರಿಮೆಂಟ್ ಒಂದು ವಿಷಯವನ್ನ ಕಂಡಿಡಿದಿದೆ. ಏನಂದ್ರೆ ಪ್ರತಿ 16 ನಿಮಿಷಕ್ಕೆ ಒಮ್ಮೆ ಒಂದು ಕಾಸ್ಮಿಕ್ ಧೂಳಿನ ಕಣ ನಮ್ಮ ಭೂಮಿಯ ವಾತಾವರಣಕ್ಕೆ ಅಪ್ಪಳಿಸುತ್ತಂತೆ. ಇದರಿಂದ ಏನಾಗುತ್ತೆ? ಇದು ನಮ್ಮ ಸ್ಯಾಟಲೈಟ್ಗಳಿಗೆ ಮತ್ತೆ ನಮ್ಮ ಗಗನಯಾನ ಮಿಷನ್ಗೆ ತುಂಬಾನೇ ಮುಖ್ಯವಾದ ಮಾಹಿತಿ. ಯಾಕಂದ್ರೆ ಈ ಧೂಳಿನ ಕಣಗಳ ಬಗ್ಗೆ ತಿಳ್ಕೊಂಡ್ರೆ ನಮ್ಮ ಗಗನಯಾತ್ರಿಗಳನ್ನ ಮತ್ತು ಉಪಗ್ರಹಗಳನ್ನ ರಕ್ಷಿಸೋಕೆ ಬೆಟರ್ ಶೀಲ್ಡ್ಗಳನ್ನ ಡಿಸೈನ್ ಮಾಡ್ಬೋದು. ಟೆಕ್ನಾಲಜಿಯಲ್ಲಿ ಇನ್ನೊಂದು ಅಪ್ಡೇಟ್. BSNL ದೇಶದಾದ್ಯಂತ ವಿಯೋ ವೈಫೈ ಅಂದ್ರೆ ವಾಯ್ಸ್ ಓವರ್ ವೈಫೈ ಸರ್ವಿಸ್ ಶುರು ಮಾಡಿದೆ. ಇದರ ಉಪಯೋಗ ಏನು ಗೊತ್ತಾ? ಎಲ್ಲಾದ್ರೂ ಮೊಬೈಲ್ ಸಿಗ್ನಲ್ ವೀಕ್ ಆಗಿದ್ರೆ ಅಲ್ಲಿರೋ ವೈಫೈ ಬಳಸಿ ಕ್ಲಿಯರ್ ಆಗಿ ಕಾಲ್ ಮಾಡ್ಬೋದು, SMS ಕೂಡ ಕಳಿಸ್ಬೋದು. ಮುಖ್ಯವಾಗಿ ಇದಕ್ಕೆ ಬೇರೆ ಯಾವ ಆ್ಯಪ್ ಕೂಡ ಬೇಕಿಲ್ಲ, ನಮ್ಮ ಹಳೆ ನಂಬರ್ನಲ್ಲೇ ಕೆಲಸ ಮಾಡುತ್ತೆ. ಸರಿ, ಈಗ ನಾವು ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಸಮಾಜದ ಬಗ್ಗೆ ಮಾತಾಡೋಣ. ಪರೀಕ್ಷೆಯ ದೃಷ್ಟಿಯಿಂದ ಈ ವಾರ ಯಾವೆಲ್ಲ ಪ್ರಮುಖ ವಿಷಯಗಳು ಸುದ್ದಿಯಲ್ಲಿದ್ದು ಅನ್ನೋದನ್ನ ನೋಡೋಣ. ಸಾವಿತ್ರಿಬಾಯಿ ಫುಲೆ ಭಾರತದ ಇತಿಹಾಸದಲ್ಲಿ ಒಂದು ಕ್ರಾಂತಿಕಾರಿ ಹೆಸರು. ಈ ಟೈಮ್ಲೈನ್ ನೋಡಿ, 1848ರಲ್ಲೇ ಭಾರತದ ಮೊದಲ ಹೆಣ್ಣುಮಕ್ಕಳ ಶಾಲೆಯನ್ನ ಸ್ಥಾಪಿಸ್ತಾರೆ. ಕೇವಲ 4 ವರ್ಷಗಳಲ್ಲಿ ಅಂದ್ರೆ 1852ರಲ್ಲಿ ಮಹಿಳಾ ಹಕ್ಕುಗಳಿಗಾಗಿ ಮಹಿಳಾ ಸೇವಾ ಮಂಡಳವನ್ನ ಸ್ಥಾಪಿಸ್ತಾರೆ. ಅವರ ಕೆಲಸದ ವೇಗ ಮತ್ತು ದೂರದೃಷ್ಟಿ ನಿಜಕ್ಕೂ ಅದ್ಭುತ. ನಮ್ಮ ಸೋಷಿಯಲ್ ರಿಫಾರ್ಮ್ಸ್ ಚಾಪ್ಟರ್ನಲ್ಲಿ ಇವರ ಬಗ್ಗೆ ಪ್ರಶ್ನೆಗಳು ಬರೋದು ಗ್ಯಾರಂಟಿ. ಸೋಮನಾಥ ದೇವಾಲಯ ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಭಾರತದ ಸ್ಥಿತಿಸ್ಥಾಪಕತ್ವದ ಅಂದ್ರೆ ರೆಸಿಲಿಯನ್ಸ್ನ ಒಂದು ದೊಡ್ಡ ಸಂಕೇತ. ಯಾಕಂದ್ರೆ ಇದರ ಇತಿಹಾಸದಲ್ಲಿ ಹಲವು ಬಾರಿ ದಾಳಿ ನಡೆದಿದೆ, ನಾಶವಾಗಿದೆ, ಆದರೆ ಪ್ರತಿ ಬಾರಿಯೂ ಅದಕ್ಕಿಂತ ಭವ್ಯವಾಗಿ ಮತ್ತೆ ಎದ್ದು ನಿಂತಿದೆ. ಅಹಲ್ಯಾಬಾಯಿ ಹೋಳ್ಕರ್, ಸರ್ದಾರ್ ಪಟೇಲ್ ಹೀಗೆ ಅನೇಕ ಮಹನೀಯರು ಇದರ ಪುನರ್ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. ಇತ್ತೀಚೆಗೆ ಮೊದಲ ದಾಳಿಯಾಗಿ 1000 ವರ್ಷಗಳಾದವು, ಅದಕ್ಕೆ ಇದು ಸುದ್ದಿಯಲ್ಲಿದೆ. ಪ್ರಿಪ್ರಹವ ಅವಶೇಷಗಳು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕಾರಣ ಬೌದ್ಧ ಧರ್ಮದ ಮೂಲತತ್ವಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋದು ಒಳ್ಳೆಯದು. ಅದೇ 4 ಆರ್ಯ ಸತ್ಯಗಳು. ಮೊದಲನೆಯದು ಜೀವನದಲ್ಲಿ ದುಃಖ ಇದೆ, ಎರಡನೆಯದು ಆ ದುಃಖಕ್ಕೆ ಕಾರಣ ಆಸೆ, ಮೂರನೆಯದು ಆ ದುಃಖವನ್ನ ನಿವಾರಿಸಬಹುದು ಮತ್ತು 4ನೇದು ಆ ನಿವಾರಣೆಗೆ ಅಷ್ಟಾಂಗ ಮಾರ್ಗವಿದೆ. ಇಡೀ ಬೌದ್ಧ ಧರ್ಮದ ಫಿಲಾಸಫಿ ನಿಂತಿರೋದೇ ಈ 4 ಸತ್ಯಗಳ ಮೇಲೆ. GS ಪೇಪರ್ 1ಗೆ ಇದು ಫೌಂಡೇಶನ್ ಇದ್ದ ಹಾಗೆ. ಕೊನೆ ವಿಭಾಗಕ್ಕೆ ಬರೋಣ, ಪರಿಸರ ಮತ್ತು ಕೃಷಿ. ಇಲ್ಲಿ 2 ಪ್ರಮುಖ ಅಪ್ಡೇಟ್ಗಳಿವೆ. ಒಂದು, ಖ್ಯಾತ ಪರಿಸರವಾದಿ ಮಾಧವ್ ಗಾಡ್ಗಿಲ್ ಅವರು ನಿಧನರಾಗಿದ್ದಾರೆ. ಪಶ್ಚಿಮ ಘಟ್ಟಗಳ ಬಗ್ಗೆ ಅವರು ಕೊಟ್ಟ ವರದಿ ಅಂದ್ರೆ ಗಾಡ್ಗಿಲ್ ಕಮಿಟಿ ರಿಪೋರ್ಟ್ ಪರೀಕ್ಷೆಗಳಿಗೆ ತುಂಬಾನೇ ಇಂಪಾರ್ಟೆಂಟ್. ಇನ್ನೊಂದು ಖುಷಿ ಸುದ್ದಿ. ಕೃಷಿ ಕ್ಷೇತ್ರದಲ್ಲಿ ಭಾರತ ಈಗ ಚೀನಾವನ್ನ ಹಿಂದಿಕ್ಕಿ ಜಗತ್ತಿನ ಅತಿದೊಡ್ಡ ಅಕ್ಕಿ ಉತ್ಪಾದಕ ದೇಶವಾಗಿ ಹೊರಹೊಮ್ಮಿದೆ. ಇದೊಂದು ದೊಡ್ಡ ಮೈಲಿಗಲ್ಲು. ಸರಿ, ಈ ವಾರದ ಎಲ್ಲ ವಿಷಯಗಳನ್ನ ನೋಡಿದ್ವಿ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಒಬ್ಬ ಭವಿಷ್ಯದ ನೀತಿ ನಿರೂಪಕರಾಗಿ ಯೋಚನೆ ಮಾಡಿ, ಒಂದು ಕಡೆ ರಾಷ್ಟ್ರೀಯ ಹಿತಾಸಕ್ತಿ, ಇನ್ನೊಂದು ಕಡೆ ಜಾಗತಿಕ ಸಹಕಾರ, ಜೊತೆಗೆ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಕಾಪಾಡಬೇಕು, ಪರಿಸರವನ್ನೂ ಸಂರಕ್ಷಿಸಬೇಕು. ಈ ಎಲ್ಲವನ್ನೂ ಒಟ್ಟಿಗೆ ಹೇಗೆ ಬ್ಯಾಲೆನ್ಸ್ ಮಾಡೋದು? ಇದೊಂದು ದೊಡ್ಡ ಸವಾಲಲ್ವಾ? ಇದರ ಬಗ್ಗೆ ಯೋಚಿಸಿ. ಮುಂದಿನ ವಾರ ಹೊಸ ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ಈ ಪರೀಕ್ಷೆಯಲ್ಲಿ ನಿಮ್ಮ ಜ್ಞಾನದ ಜೊತೆಗೆ ಯಾವ ಪ್ರಶ್ನೆಗೆ ಆನ್ಸರ್ ಮಾಡಬೇಕು, ಯಾವುದನ್ನ ಬಿಡ್ಬೇಕು ಅನ್ನೋ ಸ್ಟ್ರಾಟಜಿ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹೀಗೆ ಇಷ್ಟೆಲ್ಲ ಚಾಲೆಂಜ್ಗಳಿರ್ಬೇಕಾದ್ರೆ ಒಂದು ಸರಿಯಾದ ಗೈಡೆನ್ಸ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ? ಈ ಕಷ್ಟದ ಜರ್ನಿಯಲ್ಲಿ ಆಕಾಂಕ್ಷಿಗಳಿಗೆ ಸಹಾಯ ಮಾಡೋಕಂತಾನೆ ಕೆಲವು ಸಂಸ್ಥೆಗಳಿವೆ. ಅವುಗಳಲ್ಲಿ ಒಂದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಇದುವೇ ನರೇನ್ ಅಕಾಡೆಮಿ, ಕರ್ನಾಟಕದ ಬ್ರಹ್ಮಾವರದಲ್ಲಿದೆ. ಇದೊಂದು ಸಾಮಾಜಿಕ ಸಂಸ್ಥೆ.
ಇದರ ಮುಖ್ಯ ಉದ್ದೇಶವೇ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ಗೆ ಒಳ್ಳೆ ತರಬೇತಿ ಕೊಡೋದು. ಇಲ್ಲಿ ಗೈಡೆನ್ಸ್ ಕೊಡೋರರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇಡೀ ತಂಡವೇ ಅನುಭವಿಗಳಿಂದ ಕೂಡಿದೆ. ಇಲ್ಲಿ ನಿವೃತ್ತ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಯೂನಿವರ್ಸಿಟಿ ಪ್ರೊಫೆಸರ್ಗಳಿದ್ದಾರೆ, ಹಿಸ್ಟ್ರಿ, ಪಾಲಿಟಿ, ಎಥಿಕ್ಸ್ ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಇದ್ರಿಂದ ಏನಾಗತ್ತೆ ಅಂದ್ರೆ ಆಕಾಂಕ್ಷಿಗಳಿಗೆ ಬರೀ ಥಿಯರಿ ನಾಲೆಜ್ ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಅನುಭವದ ಲಾಭ ಕೂಡ ಸಿಗುತ್ತೆ. ಇವತ್ತಿನ ಫಾಸ್ಟ್ ಜಗತ್ತಿಗೆ ತಕ್ಕ ಹಾಗೆ ಈ ಅಕಾಡೆಮಿ ಒಂದು ಫ್ಲೆಕ್ಸಿಬಲ್ ಆಪ್ಷನ್ ಕೊಡುತ್ತೆ. ಅದೇ ಸ್ಟಡಿ ಫ್ರಮ್ ಯೋರ್ ಹೋಮ್, ಅಂದರೆ ನಿಮ್ಮ ಮನೆಯಿಂದಲೇ ಕಲಿಯೋ ಅವಕಾಶ. ಇದ್ರಿಂದ ದೂರದ ಊರಲ್ಲಿರೋರಿಗೆ ಅಥವಾ ಕೆಲ್ಸ ಮಾಡ್ಕೊಂಡು ಓದೋರಿಗೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಯಾರಿ ನಡೆಸೋಕೆ ತುಂಬಾನೇ ಸಹಾಯ ಆಗತ್ತೆ. ಹಾಗಾದ್ರೆ 2026ರ ನಾಗರಿಕ ಸೇವಾ ಪರೀಕ್ಷೆಯ ಈ ದೊಡ್ಡ ಪಯಣವನ್ನ ಇವತ್ತೇ ಶುರು ಮಾಡೋಕೆ ನೀವು ರೆಡಿ ಇದ್ದೀರಾ? ಒಂದು ಮಾತು ನೆನ್ಪಿರ್ಲಿ, ಸಮಯ ಈಗ ನಿಮ್ಮ ಕಡೆಗಿದೆ. ಸರಿಯಾದ ಪ್ಲಾನಿಂಗ್, ಕಠಿಣ ಪರಿಶ್ರಮ, ಜೊತೆಗೆ ಒಂದು ಒಳ್ಳೆ ಗೈಡೆನ್ಸ್, ಇವಿಷ್ಟು ಇದ್ರೆ ನಿಮ್ಮ ಗುರಿಯನ್ನ ತಲುಪೋದು ಖಂಡಿತ ಸಾಧ್ಯ. ಆಲ್ ದಿ ಬೆಸ್ಟ್.